ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂದರೆ ಶಾಸ್ತ್ರೀಯ ಭಾಷೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ದ ಲೀಸ್ಟ್ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತಂದರೆ ಶಾಸ್ತ್ರೀಯ ಭಾಷೆಗಳ ಪಟ್ಟಿ. ಅವು ಯಾವ್ಯಾವು ಅಂತಂತಂದರೆ ಕನ್ನಡ, ಮಲಯಾಳಂ, ಒಡಿಯಾ, ತಮಿಳು, ತೆಲುಗು, ಸ್ಯಾನ್ಸ್ಕ್ರಿಟ್ ಇವು ಶಾಸ್ತ್ರೀಯ ಭಾಷೆಗಳಾಗಿದ್ದಾವೆ ಮತ್ತು ಇವು ಯಾವ ವರ್ಷದಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನೀಡಲಾಗಿದೆ ಎಂಬುದು ಡೀಟೇಲ್ ಆಗಿ ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್, ಹಾಗಾದರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂದರೆ ಏನು? ಅಂದರೆ ಶಾಸ್ತ್ರೀಯ ಭಾಷೆಯನ್ನು ಅಂದರೆ ಏನು ಅಂತ ಕರಿತೀವಿ. ದ ಡೆಫಿನಿಷನ್ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂದರೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆರ್ ಏನ್ಷಿಯಂಟ್ ಇಂಡಿಪೆಂಡೆಂಟ್ ಟ್ರೆಡಿಷನ್ಸ್ ವಿತ್ ರಿಚ್ ಏನ್ಷಿಯಂಟ್ ಲಿಟ್ರೇಚರ್ ಇನ್ಫ್ಲುಯೆನ್ಸಿಂಗ್ ವೇರಿಯಸ್ ಲಿಟ್ರರಿ ಸ್ಟೈಲ್ಸ್, ಜನರಸ್ ಆ್ಯಂಡ್ ಫಿಲಾಸಫಿಕಲ್ ಟೆಕ್ಸ್ಟ್ಸ್. ಅಂದರೆ ಶಾಸ್ತ್ರೀಯ ಭಾಷೆನ ಏನಂತ ಕರಿತೀವಿ ನಾವು ಅಂದರೆ ಶಾಸ್ತ್ರೀಯ ಭಾಷೆಗಳು ಶ್ರೀಮಂತ ಪ್ರಾಚೀನ ಸಾಹಿತ್ಯದೊಂದಿಗೆ ಪುರಾತನ ಸ್ವತಂತ್ರ ಸಂಪ್ರದಾಯಗಳು, ವಿವಿಧ ಸಾಹಿತ್ಯ ಶೈಲಿಗಳು, ಪ್ರಕಾರಗಳು ಮತ್ತು ತಾತ್ವಿಕ ಪಠ್ಯಗಳ ಮೇಲೆ ಪ್ರಭಾವ ಬೀರುತ್ತವೆ. ಹಾಗಾಗಿ ಇದನ್ನು ನಾವು ಶಾಸ್ತ್ರೀಯ ಭಾಷೆಯ ವ್ಯಾಖ್ಯಾನ ಅಂತ ಕರಿತೀವಿ. ಅಂದರೆ ಇವು ಶಾಸ್ತ್ರೀಯ ಭಾಷೆ ಅಂದರೆ ಅವು ಪ್ರಾಚೀನ ಸಾಹಿತ್ಯದೊಂದಿಗೆ ಪುರಾತನ ಸ್ವತಂತ್ರ ಸಂಪ್ರದಾಯಗಳು, ವಿವಿಧ ಸಾಹಿತ್ಯ ಶೈಲಿಗಳು ಮತ್ತು ಪ್ರಕಾರಗಳು ಮತ್ತು ಪಠ್ಯಗಳ ಮೇಲೆ ಪ್ರಭಾವ ಬೀರುವ ಕಾರಣ ಇವನ್ನು ನಾವು ಶಾಸ್ತ್ರೀಯ ಭಾಷೆ ಎಂದು ಕರಿತೇವೆ. ಇನ್ 2004 ದ ಇಂಡಿಯನ್ ಗೌರ್ಮೆಂಟ್ ರೆಕಾಗ್ನೈಸ್ಡ್ ಲ್ಯಾಂಗ್ವೇಜಸ್ ಮೀಟಿಂಗ್ ಕ್ರೈಟೀರಿಯಾ ಲೈಕ್ ಆಂಟಿಕ್ವಿಟಿ, ಲಿಟ್ರರಿ ರಿಚ್ನೆಸ್ ಆ್ಯಂಡ್ ಡಿಸ್ಟಿಕ್ಟ್ನೆಸ್ ಆಸ್ ಎ ಕ್ಲಾಸಿಕಲ್ ಲ್ಯಾಂಗ್ವೇಜಸ್. ಅಂದರೆ ನಮ್ಮ ಭಾರತ ಸರ್ಕಾರವು ಏನು ಮಾಡುತ್ತೆ ಅಂದರೆ 2004ರಲ್ಲಿ ಸಾಹಿತ್ಯದ ಶ್ರೀಮಂತಿಕೆ ಮತ್ತು ವಿಶಿಷ್ಟತೆಯಂಥ ಮಾನದಂಡಗಳನ್ನು ಪೂರೈಸುವ ಭಾಷೆಗಳನ್ನು ಶಾಸ್ತ್ರೀಯ ಭಾಷೆಗಳೆಂದು ಗುರುತಿಸಿತು. ಇದು ಭಾಳ ಇಂಪಾರ್ಟೆಂಟ್ ಈ ಲೈನು. ಏನಂತಂದರೆ ಭಾರತ ಸರ್ಕಾರವು ಅಥವಾ ಕೇಂದ್ರ ಸರ್ಕಾರವು ಯಾವ ವರ್ಷದಲ್ಲಿ ಶಾಸ್ತ್ರೀಯ ಭಾಷೆಗಳೆಂದು ಗುರುತಿಸುತ್ತಂತಂದರೆ ಅದು 2004ರಲ್ಲಿ ಪ್ರಾಚೀನತೆ, ಸಾಹಿತ್ಯದ ಶ್ರೀಮಂತಿಕೆ ಮತ್ತು ವಿಶಿಷ್ಟತೆ ಅಂತ ಮಾನದಂಡಗಳನ್ನು ಪೂರೈಸುವ ಭಾಷೆಗಳನ್ನು ಶಾಸ್ತ್ರೀಯ ಭಾಷೆಗಳೆಂದು ಗುರುತಿಸುತ್ತದೆ. ಅಂದರೆ ಈ ಒಂದು ಶಾಸ್ತ್ರೀಯ ಭಾಷೆ, ಈಗ ಕನ್ನಡ ಒಂದು ಶಾಸ್ತ್ರೀಯ ಭಾಷೆ ಅಂದರೆ ಅದಕ್ಕೆ ಆದಂಥ ವಿಶಿಷ್ಟ ಮಾನದಂಡಗಳು ಅಂತಂದರೆ ಕ್ರೈಟೀರಿಯಾಸ್ನ ಮೆನ್ಷನ್ ಮಾಡ್ತಾರೆ. ಆ ಕ್ರೈಟೀರಿಯಾಸ್ನ ಫುಲ್ಫಿಲ್ ಮಾಡೋ ಲ್ಯಾಂಗ್ವೇಜಸ್ಸಿಗೆ ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್, ಅಮಾಂಗ್ ಇಂಡಿಯನ್ ಲ್ಯಾಂಗ್ವೇಜಸ್ currently Tamil, Telugu, Sanskrit, Kannada, Malayalam and Odia has been given the status of classical languages. ಅಂದರೆ ಈ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನ ಅಂತಂದರೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಪ್ರಸ್ತುತವಾಗಿ ತಮಿಳು, ತೆಲುಗು, ಸಂಸ್ಕೃತ, ಕನ್ನಡ, ಮಲಯಾಳಂ ಮತ್ತು ಒಡಿಯಾಗಳಿಗೆ ಶಾಸ್ತ್ರೀಯ ಭಾಷೆಗಳ ಸ್ಥಾನವನ್ನು ನೀಡಲಾಗಿದೆ. ಅಂದರೆ ಈ ತಮಿಳು ಭಾಷೆಗೆ 2004ರಲ್ಲಿ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ನೀಡಲಾಗಿದೆ. ಹಾಗಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನ ಪಡೆದ ಭಾಷೆ ಯಾವುದಂದರೆ ಅದು ತಮಿಳು. ಭಾಳ ಇಂಪಾರ್ಟೆಂಟು, ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಅದು. ಮತ್ತು ವಿತ್ ಇಯರು ಇಂಪಾರ್ಟೆಂಟು. ತಮಿಳು ಭಾಷೆ ಮೊಟ್ಟ ಮೊದಲ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನ ಪಡೆದ ಭಾಷೆಯಾಗಿದೆ. ಅದು 2004ರಲ್ಲಿ. ತದನಂತರ ಸಂಸ್ಕೃತ 2005ರಲ್ಲಿ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಪಡೆದಿದೆ. ನೆಕ್ಸ್ಟ್, ತೆಲುಗು ಮತ್ತು ಕನ್ನಡ ಇವು 2008ರಲ್ಲಿ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನವನ್ನು ಪಡೆದಿದ್ದಾವೆ. ಇದು ಭಾಳ ಇಂಪಾರ್ಟೆಂಟು. ಕನ್ನಡ ಭಾಷೆಗೆ 2008ರಲ್ಲಿ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ನೀಡಲಾಗಿದೆ. ಕನ್ನಡ ಭಾಷೆ ಜೊತೆಗೆ ತೆಲುಗು ಭಾಷೆಗೂ ನೀಡಲಾಗಿದೆ. ನೆಕ್ಸ್ಟ್, ಮಲಯಾಳಂ ಭಾಷೆಗೆ 2013ರಲ್ಲಿ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನ ನೀಡಲಾಗಿದೆ. ಮತ್ತು ಕೊನೆಯದಾಗಿ ಒಡಿಯಾ ಭಾಷೆಗೆ 2014ರಲ್ಲಿ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನವನ್ನು ನೀಡಲಾಗಿದೆ. ನೆಕ್ಸ್ಟ್, ಈ ಭಾರತೀಯ ಭಾಷೆಗಳ ಕೇಂದ್ರೀಯ ಸಂಸ್ಥೆ ಅಂದರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲಿದೆ ಅಂತಂದರೆ ಅದು ಮೈಸೂರಿನಲ್ಲಿದೆ. ಬಹಳ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಹೆಡ್ ಕ್ವಾರ್ಟರ್ಸ್ ಆಫ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲಿದೆ ಅಂದರೆ ಅದು ಮೈಸೂರಲ್ಲಿ. ಹಾಗಾದರೆ ಟು ಪ್ರಿಸರ್ವ್ ಆ್ಯಂಡ್ ಪ್ರಮೋಟ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಫೌಂಡೇಶನ್ ಪಿಲ್ಲರ್ಸ್ ಅಂದರೆ ಶಾಸ್ತ್ರೀಯ ಭಾಷೆಗಳ ಅಡಿಪಾಯದ ಆಧಾರ ಸ್ತಂಭಗಳನ್ನು ಸಂರಕ್ಷಿಸಲು ಮತ್ತು ಉತ್ತೇಜಿಸಲು ದ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ದ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಟಡೀಸ್ ಇನ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಟ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರು ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್. ಅಂದರೆ ಈ ಶಾಸ್ತ್ರೀಯ ಭಾಷೆಯ ಆಧಾರ ಸ್ತಂಭಗಳನ್ನು ಸಂರಕ್ಷಿಸಲು ಮತ್ತು ಉತ್ತೇಜಿಸಲು ನಮ್ಮ ಭಾರತ ಸರ್ಕಾರದ ಯಾವ ಇಲಾಖೆ ಅಂದರೆ ಅದು ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಭಾರತೀಯ ಭಾಷೆಗಳ ಕೇಂದ್ರೀಯ ಸಂಸ್ಥೆಯನ್ನು ಮೈಸೂರಿನಲ್ಲಿ
ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಿದೆ. ಇದು ಭಾಳ ಇಂಪಾರ್ಟೆಂಟು. ಅಂತಂತಂದರೆ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತಂದರೆ ಅದು ಮೈಸೂರಿನಲ್ಲಿ. ಕೇಳಿದ್ದಾರೆ ಬಹಳ FDA, PC, KS ಪರೀಕ್ಷೆಯಲ್ಲೂ ಕೇಳಿದ್ದಾರೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲಿದೆ? ಮೈಸೂರಲ್ಲಿದೆ. ಮ್ಯಾಚ್ ದ ಫಾಲೋಯಿಂಗ್ ಅರ ಕೇಳ್ಬೋದು. ನೆಕ್ಸ್ಟ್, ದಿಸ್ ಇನಿಷಿಯೇಟಿವ್ ಅಂಡರ್ಸ್ಕೋರ್ಸ್ ದಿ enduring relevance of classical languages in today's linguistic landscape, strengthening a deep appreciation for India's cultural and linguistic diversity. ಅಂತಂದರೆ ಈ ಶಾಸ್ತ್ರೀಯ ಭಾಷೆಗಳ ಉಪಕ್ರಮವು ಇಂದಿನ ಭಾಷಾ ಭೂದೃಶ್ಯದಲ್ಲಿ ಶಾಸ್ತ್ರೀಯ ಭಾಷೆಗಳ ನಿರಂತರ ಪ್ರಸ್ತುತತೆಯನ್ನು ಒತ್ತಿ ಹೇಳುತ್ತದೆ. ಈ ಭಾಷಾ ವೈವಿಧ್ಯ ಅಂದರೆ ಇದು ಭಾರತ ಯಾವುದು ಶಾಸ್ತ್ರೀಯ ಭಾಷೆಯು ಭಾರತದ ಸಾಂಸ್ಕೃತಿಕ ಮತ್ತು ಭಾಷಾ ವೈವಿಧ್ಯತೆಯ ಆಳವಾದ ಮೆಚ್ಚುಗೆಯನ್ನು ಬಲಪಡಿಸುತ್ತದೆ. ಹಾಗಾದರೆ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಮೇಲೆ ಅಂದರೆ ಶಾಸ್ತ್ರೀಯ ಭಾಷೆಗಳ ಅಧ್ಯಯನ ಶಾಸ್ತ್ರೀಯ ಭಾಷೆಗಳ ಮೇಲೆ UPSC 2014ರಲ್ಲಿ ಪ್ರಿಲಿಮ್ಸಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದೇನೆಂದರೆ, ಕನ್ಸಿಡರ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್ ಗುಜರಾತಿ, ಕನ್ನಡ, ತೆಲುಗು, ವಿಚ್ ಆಫ್ ದ ಎಬೋವ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್ ದ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಬೈ ದಿ ಗೌರ್ಮೆಂಟ್. ಅಂದರೆ ಈ ಕೆಳಗಿನ ಭಾಷೆಗಳನ್ನು ಪರಿಗಣಿಸಿ, ಗುಜರಾತಿ, ಕನ್ನಡ, ತೆಲುಗು, ಮೇಲಿನಗಳಲ್ಲಿ ಯಾವ ಭಾಷೆಯನ್ನು ಭಾರತ ಸರ್ಕಾರವು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದೆ ಅಂತ ಕೇಳಿದರೆ ಗುಜರಾತಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಕೊಟ್ಟಿಲ್ಲ. ಹಾಗಾದರೆ ಕನ್ನಡ ಮತ್ತು ತೆಲುಗಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಕೊಟ್ಟಿದ್ದಾರೆ. ಅದು ಯಾವ ವರ್ಷದಲ್ಲಿ ಅಂದರೆ 2008ರಲ್ಲಿಯೇ ಎರಡೂ ಭಾಷೆಗಳಿಗೆ ಕನ್ನಡ ಮತ್ತು ತೆಲುಗಿಗೆ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಆಪ್ಷನ್ 2 ಮತ್ತು 3 ಸರಿಯಾಗಿದ್ದಾವೆ. ಅಂದರೆ 2 ಮತ್ತು 3 ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ C ಈಸ್ ರೈಟ್ ಆನ್ಸರ್. ಹಾಗಾಗಿಯೇ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್. ಯಾವುದು? ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂದರೆ ಶಾಸ್ತ್ರೀಯ ಭಾಷೆಗಳ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಇವೆಲ್ಲ ಹೈ ಈಲ್ಡಿಂಗ್ ಟಾಪಿಕ್ಸ್, ಹಾಗಾಗಿ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈಗ ನಾನು UPSC ಪ್ರಿಲಿಮ್ಸ್ 2014ರಲ್ಲಿ ಕೇಳಿರೋ ಪ್ರಶ್ನೆಯನ್ನು ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಅಂದರೆ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನ ಅಂದರೆ ಯಾವ ರೀತಿ ಕೊಡ್ತೀವಿ, ಯಾವ್ಯಾವ ಭಾಷೆಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ. ಇನ್ 2004 the government of India decided to create new category of languages called as classical languages. ಅಂದರೆ 2004ರಲ್ಲಿ ಭಾರತ ಸರ್ಕಾರವು ಏನು ಮಾಡುತ್ತೆ ಅಂದರೆ ಶಾಸ್ತ್ರೀಯ ಭಾಷೆಗಳೆಂದು ಕರೆಯಲ್ಪಡುವ ಭಾಷೆಗಳಿಗೆ ಹೊಸ ವರ್ಗವನ್ನು ರಚಿಸಲು ನಿರ್ಧರಿಸಿತು. ಇದು ಭಾಳ ಇಂಪಾರ್ಟೆಂಟ್ ಇಯರು. ಅಂತಂದರೆ 2004ರಿಂದ ಭಾರತ ಸರ್ಕಾರವು ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನ ನೀಡಲು ಹೊಸ ಮಾರ್ಗವನ್ನು ನಿರ್ಧರಿಸಿತು. In 2006 it is laid down the criteria for conferring the classical language status. ಅಂತಂತಂದರೆ 2006ರಲ್ಲಿ ಏನು ಮಾಡ್ತದಂದರೆ ಈ ಶಾಸ್ತ್ರೀಯ ಭಾಷೆಗಳಿಗೆ ಸ್ಥಾನಮಾನ ನೀಡಲು ಅದಕ್ಕೆ ಆದ ಮಾನದಂಡವನ್ನು ರಚಿಸಿತು. ಅಂದರೆ 2006ರಲ್ಲಿ ಅಂತಂದರೆ ಈಗ ಒಂದು ಶಾಸ್ತ್ರೀಯ ಈಗ ಯಾವುದೇ ಒಂದು ಕನ್ನಡ, ತೆಲುಗು ಅದಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಕೊಡ್ತೀವಂದರೆ ಅದಕ್ಕೊಂದು ಮಾನದಂಡಗಳು ಇರ್ತವೆ. ಅದನ್ನು 2006ರಲ್ಲಿ ಭಾರತ ಸರ್ಕಾರವು ರಚಿಸಿತು. So far 2019 the 6 languages are granted the classical language status. ಅಂತಂದರೆ ಒಟ್ಟು 6 ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ನೀಡಲಾಗಿದೆ. ಅಂತಂದರೆ 2019ರ ತನಕ. ಈಗ ಇತ್ತೀಚೆಗೆ 2024ರಲ್ಲಿ ಮತ್ತೆ 3 ಲ್ಯಾಂಗ್ವೇಜಸ್ ಪಾಲಿ, ಅಸ್ಸಾಮಿ ಮತ್ತು ಮರಾಠಿ ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ನೀಡಲಾಗಿದೆ. ಅವನ್ನ ನಾವು ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಈಗ ನಾವು 6 ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನೀಡಲಾಗಿದೆ ಎಂದು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾವು ತಮಿಳ್ ಈಸ್ ದ ಫಸ್ಟ್ ಲ್ಯಾಂಗ್ವೇಜ್ ಟು ಬಿ ಅಕಾರ್ಡೆಡ್ ದ ಸ್ಟೇಟಸ್ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇನ್ 2004. ಹಾಗಾಗಿ ನೋಡಿ 2004ರಲ್ಲಿ ಶಾಸ್ತ್ರೀಯ ಭಾಷೆಗಳನ್ನು ಸ್ಥಾನಮಾನ ನೀಡಲು ಭಾರತ ಸರ್ಕಾರ ನಿರ್ಧರಿಸಿತ್ತು. ಆ ಸಮಯದಲ್ಲಿ ಅಂದರೆ 2004ರಲ್ಲಿಯೇ ತಮಿಳು ಭಾಷೆಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸನ್ನು ಮೊಟ್ಟ ಮೊದಲ ಬಾರಿಗೆ ನೀಡಲಾಯಿತು. ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಅಂತಂದರೆ ಈ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡೋದ್ರಿಂದ ಅದಕ್ಕೆ ಏನು ಪ್ರಯೋಜನಗಳಾಗುತ್ತೆ ಅಂತ ಅಂದರೆ, ಒನ್ಸ್ ಎ ಲ್ಯಾಂಗ್ವೇಜ್ ಈಸ್ ಡಿಕ್ಲೇರ್ಡ್ ಆಸ್ ಎ ಕ್ಲಾಸಿಕಲ್ ಇಟ್ ಗೆಟ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಸೆಟ್ಟಿಂಗ್ ಅಪ್ ಎ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಟಡಿ ಆಫ್ ದಟ್ ಲ್ಯಾಂಗ್ವೇಜ್. ಅಂದರೆ ಈಗ ಯಾವುದೇ ಒಂದು ಭಾಷೆಯನ್ನು ಶಾಸ್ತ್ರೀಯವೆಂದು ಘೋಷಿಸಿದ ನಂತರ ಆ ಭಾಷೆಯ ಅಧ್ಯಯನಕ್ಕಾಗಿ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲು ಆರ್ಥಿಕ ನೆರವನ್ನು ಪಡೆಯುತ್ತದೆ.
ಈಗ ಕನ್ನಡ ಭಾಷೆನೇ ತಗೊಳ್ಳಿ. ಕನ್ನಡ ಭಾಷೆಯನ್ನು 2008ರಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನೀಡಲಾಯಿತು. ಹಾಗಾಗಿ ಆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಪಡೆದ ಕನ್ನಡ ಭಾಷೆ ಅಧ್ಯಯನಕ್ಕಾಗಿ ಒಂದು ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲು ಆರ್ಥಿಕ ನೆರವನ್ನು ಕೇಂದ್ರ ಸರ್ಕಾರದಿಂದ ಪಡೆಯುತ್ತದೆ. ಹಾಗಾಗಿಯೇ ಮೈಸೂರಿನಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರು ಅಂದರೆ ಭಾರತೀಯ ಭಾಷೆಗಳ ಕೇಂದ್ರೀಯ ಸಂಸ್ಥೆ ಅಂದರೆ ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ ಶ್ರೇಷ್ಠತೆಯ ಕೇಂದ್ರವನ್ನು ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಸ್ಥಾಪಿಸಲಾಗಿದೆ. ಆ್ಯಂಡ್ ಆಲ್ಸೋ ಓಪನ್ಸ್ ಅಪ್ ಎನ್ ಅವೆನ್ಯೂ ಫಾರ್ 2 ಮೇಜರ್ ಅವಾರ್ಡ್ಸ್ ಫಾರ್ ಸ್ಕಾಲರ್ಸ್ ಆಫ್ ಎಮಿನೆನ್ಸ್. ಅಂದರೆ ಈ ಶ್ರೇಷ್ಠತೆಯ ಕೇಂದ್ರದ ಜೊತೆಗೆ ಈ ಶಾಸ್ತ್ರೀಯ ಭಾಷಾ ಅಧ್ಯಯನದಲ್ಲಿ ಪರಿಣಿತಿಯ ಮತ್ತು ಅದಕ್ಕೆ ಅತ್ಯಂತ ಕೊಡುಗೆ ನೀಡಿದ ಶ್ರೇಷ್ಠ ವಿದ್ವಾಂಸರಿಗೆ 2 ಪ್ರಮುಖ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇವು ಕ್ಲಾಸಿಕಲ್ ಲ್ಯಾಂಗ್ವೇಜ್ನ ಬೆನಿಫಿಟ್ಸ್ ಅಂದರೆ ಶಾಸ್ತ್ರೀಯ ಸ್ಥಾನಮಾನಗಳ ಭಾಷೆಗಳ ಪ್ರಯೋಜನಗಳಾಗಿದ್ದಾವೆ. ಅಂದರೆ ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕೆ ಒಂದು ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲು ಆರ್ಥಿಕ ನೆರವನ್ನು ಪಡೆಯುತ್ತಾರೆ ಮತ್ತು ಶ್ರೇಷ್ಠ ವಿದ್ವಾಂಸರಿಗೆ 2 ಪ್ರಮುಖ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಮತ್ತು ಇದರ ಜೊತೆಗೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಏನು ಮಾಡುತ್ತೆ ಅಂದರೆ ಸೆಂಡ್ ಎ ರಿಕ್ವೆಸ್ಟ್ ಟು UGC ಟು ಕ್ರಿಯೇಟ್ ಎ ಸರ್ಟೆನ್ ನಂಬರ್ ಆಫ್ ಪ್ರೊಫೆಷನಲ್ ಚೇರ್ಸ್ ಫಾರ್ ದಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ. UGC ಕಮಿಷನ್ನಲ್ಲಿ ಈ ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ ಪ್ರೊಫೆಷನಲ್ ಚೇರ್ಸ್ ಇರ್ತಾರೆ, ಅವರನ್ನು ನೇಮಕ ಮಾಡ್ತಾರೆ ಸೆಂಟ್ರಲ್ ಯೂನಿವರ್ಸಿಟೀಸಲ್ಲಿ. ನೆಕ್ಸ್ಟ್, ದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರು ವರ್ಕ್ಸ್ ಫಾರ್ ದಿ ಪ್ರಮೋಷನ್ಸ್ ಆಫ್ ಕನ್ನಡ, ತೆಲುಗು, ಮಲಯಾಳಂ ಆ್ಯಂಡ್ ಒಡಿಯಾ ಅಂತಂದರೆ ಈ ಮೈಸೂರಿನಲ್ಲಿರುವ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ಸು ಅದು ಕನ್ನಡ, ತೆಲುಗು, ಮಲಯಾಳಂ ಮತ್ತು ಒಡಿಯಾ ಭಾಷೆಯ ಪ್ರಮೋಷನ್ ಅಂತಂದರೆ ಅದರ ಉತ್ತೇಜನ, ಈ ಭಾಷೆಗಳ ಕನ್ನಡ, ತೆಲುಗು, ಮಲಯಾಳಂ, ಒಡಿಯಾ ಭಾಷೆ ಉತ್ತೇಜನಕ್ಕಾಗಿ ಕೆಲಸ ಮಾಡುತ್ತದೆ. ಯಾವುದು ಮೈಸೂರಿನಲ್ಲಿರುವ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯು. ನೆಕ್ಸ್ಟ್, ಹಾಗಾದರೆ ಕ್ರೈಟೀರಿಯಾ, ಮಾನದಂಡಗಳು ಏನು ಅಂದರೆ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜಿಂಗ್ಗೆ ಅದರ ಕ್ರೈಟೀರಿಯಾ ಸ್ಟೇಟಸ್ ಅಂದರೆ ಒಂದು ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲು ಅದರ ಮಾನದಂಡಗಳು ಏನಂದರೆ ದ ಕ್ರೈಟೀರಿಯಾ ಫಾರ್ ಡಿಕ್ಲೇರಿಂಗ್ ಎ ಲ್ಯಾಂಗ್ವೇಜ್ ಆಸ್ ಎ ಕ್ಲಾಸಿಕಲ್ ಮ್ಯಾಂಡೇಟ್ಸ್ ಐ ಆಂಟಿಕ್ವಿಟಿ ಅಂದರೆ ಒಂದು ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸುವ ಮಾನದಂಡವು ಇಟ್ ಮ್ಯಾಂಡೇಟ್ಸ್ ಐ ಆಂಟಿಕ್ವಿಟಿ ಆಫ್ ಇಟ್ಸ್ ಅರ್ಲಿ ಟೆಕ್ಸ್ಟ್ಸ್ ಆರ್ ರೆಕಾರ್ಡೆಡ್ ಹಿಸ್ಟ್ರಿ ಓವರ್ ಎ ಪೀರಿಯಡ್ ಆಫ್ 1500 to 2000 ಇಯರ್ಸ್ ಅಂತಂದರೆ ಈಗ ಒಂದು ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸುವ ಮಾನದಂಡ ಆ ಭಾಷೆಯು 1500ರಿಂದ 2000 ವರ್ಷಗಳ ಅವಧಿಯಲ್ಲಿ ಆರಂಭಿಕ ಪಠ್ಯಗಳಲ್ಲಿ ಅಥವಾ ದಾಖಲಿಸಿದ ಇತಿಹಾಸದ ಹೆಚ್ಚಿನ ಪ್ರಾಚೀನತೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಹಾಗಾಗಿ ನಮ್ಮ ಕನ್ನಡ ಭಾಷೆಗೆ 2008ರಲ್ಲಿ ಶಾಸ್ತ್ರೀಯ ಭಾಷೆ ಸ್ಥಾನವನ್ನು ನೀಡಲಾಯಿತು. ಈ ನಮ್ಮ ಕನ್ನಡ ಭಾಷೆಯು 1500ರಿಂದ 2000 ವರ್ಷಗಳ ಅವಧಿಯಲ್ಲಿಯೇ ದಾಖಲಿಸಿದ ಇತಿಹಾಸದ ಹೆಚ್ಚಿನ ಪ್ರಾಚೀನತೆಯನ್ನು ಹೊಂದಿದೆ. ಹಾಗಾಗಿಯೇ ನಮ್ಮ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಯಿತು. ಇದರ ಜೊತೆಗೆ ಮತ್ತೆ ಕ್ರೈಟೀರಿಯಾ ಇನ್ನು ಉಳಿದ ಕ್ರೈಟೀರಿಯಾ ಅಂದರೆ ಎ ಬಾಡಿ ಆಫ್ ಏನ್ಷಿಯಂಟ್ ಲಿಟ್ರೇಚರ್ ಆರ್ ಟೆಕ್ಸ್ಟ್ ವಿಚ್ ಈಸ್ ಕನ್ಸಿಡರ್ಸ್ ಎ ವ್ಯಾಲ್ಯೂ ಆಫ್ ಹೆರಿಟೇಜ್ ಬೈ ಜನರೇಷನ್ ಆಫ್ ಸ್ಪೀಕರ್ಸ್. ನೆಕ್ಸ್ಟ್, ದ ಲಿಟ್ರರಿ ಟ್ರೆಡಿಷನ್ ಟು ಬಿ ದಿ ಒರಿಜಿನಲ್ ಆ್ಯಂಡ್ ನಾಟ್ ಬಾರೋಡ್ ಫ್ರಮ್ ಅನದರ್ ಸ್ಪೀಚ್ ಕಮ್ಯುನಿಟಿ. ಅಂದರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಏನಂತಂದರೆ ಮಾನದಂಡ ಏನಂದರೆ ಒಂದು ಭಾಷೆಯು 1500ರಿಂದ 2000 ವರ್ಷಗಳ ಇತಿಹಾಸದ ಹೆಚ್ಚಿನ ಪ್ರಾಚೀನತೆಯನ್ನು ಹೊಂದಿದ್ದರೆ ಆ ಭಾಷೆಯನ್ನು ನಾವು ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನಾಗಿ ಘೋಷಿಸಬಹುದಾಗಿದೆ. ಇನ್ನೊಂದು ಪ್ರಶ್ನೆ 2015ರಲ್ಲಿ UPSC ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ ನೋಡಿ. ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ UPSC ಪ್ರಿಲಿಮ್ಸ್ 2015ರಲ್ಲಿ ಕೇಳಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ಗಿವನ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ರೀಸೆಂಟ್ಲಿ ಅಂದರೆ ಈ ಕೆಳಗಿನ ಯಾವುದಕ್ಕೆ ಇತ್ತೀಚೆಗೆ ಶಾಸ್ತ್ರೀಯ ಭಾಷೆ ಸ್ಥಾನವನ್ನು ನೀಡಲಾಗಿದೆ? ಅದು ಒಡಿಯಾ, ಕೊಂಕಣಿ, ಭೋಜ್ಪುರಿ, ಅಸ್ಸಾಮಿ. ನೋಡಿ, ಇಲ್ಲಿ 2014ರಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಒಡಿಯಾ ಭಾಷೆಗೆ ನೀಡಲಾಗಿದೆ. ಹಾಗಾಗಿ 2015ರಲ್ಲಿ ಪ್ರಶ್ನೆ ಆಗಿದೆ UPSCಯಲ್ಲಿ. ಹಾಗಾಗಿಯೇ ಕ್ಲಾಸಿಕಲ್ ಲ್ಯಾಂಗ್ವೇಜು ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು ಶಾಸ್ತ್ರೀಯ ಭಾಷೆಗಳು. ಹಾಗಾಗಿ ಇದು ಯಾವ ವರ್ಷದಲ್ಲಾಯಿತು, ಯಾವ ಭಾಷೆ ಆಯಿತು ಅಂಥದ್ದು ಭಾಳ ಇಂಪಾರ್ಟೆಂಟು. ಹಾಗಾಗಿ ಒಡಿಯಾ ಭಾಷೆ 2014ರಲ್ಲಿ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಕ್ಕೆ ಈ ಪ್ರಶ್ನೆಯನ್ನು 2015ರಲ್ಲಿ ಅರೇಂಜ್ ಮಾಡಿದ್ದಾರೆ. ಓಕೆ, ಹಾಗಾಗಿ ನಾವು ಶಾಸ್ತ್ರೀಯ ಭಾಷೆ ಅಂದರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಬಗ್ಗೆ ಡೀಪಾಗಿ ಅಂದರೆ ಯಾವ ಭಾಷೆಗೆ ನೀಡಲಾಯಿತು, ಯಾವ ವರ್ಷ ನೀಡಲಾಗಿತ್ತು, ಅದರ ಮಾನದಂಡಗಳು ಏನು, ಕ್ರೈಟೀರಿಯಾಸ್ ಏನು, ಅದನ್ನು ಯಾರು ಮಾನದಂಡಗಳನ್ನು ನೀಡ್ತಾರೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ.
ಯಾಕಂದರೆ ಒಂದು ಪ್ರಶ್ನೆ ಬರ್ಬೋದು ಪರೀಕ್ಷೆಯ ದೃಷ್ಟಿಯಿಂದ. ನೆಕ್ಸ್ಟ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂದರೆ ಭಾರತದ ಶಾಸ್ತ್ರೀಯ ಭಾಷೆಗಳು ಯಾವ್ಯಾವು ಅವು ಇಲ್ಲಿ ನೋಡ್ಬೋದು. ತಮಿಳು ಭಾಷೆಗೆ 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಯಿತು. 2005ರಲ್ಲಿ ಸಂಸ್ಕೃತ, 2008ರಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆ, 2013ರಲ್ಲಿ ಮಲಯಾಳಂ ಭಾಷೆ, 2014ರಲ್ಲಿ ಒರಿಯಾ ಅಥವಾ ಒಡಿಯಾ ಭಾಷೆಗೆ ಸ್ಥಾನಮಾನ ನೀಡಲಾಗಿದೆ. ಹಾಗಾದರೆ ಇಂಡಿಯಾ ಹ್ಯಾಸ್ ರೆಕಗ್ನೈಸ್ಡ್ 6 ಲ್ಯಾಂಗ್ವೇಜಸ್ ಆಸ್ ಎ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಡ್ಯೂ ಟು ದೇರ್ ರಿಚ್ ಲಿಟ್ರರಿ ಆ್ಯಂಡ್ ಹಿಸ್ಟಾರಿಕಲ್ ಹೆರಿಟೇಜ್ ಡೇಟಿಂಗ್ ಬ್ಯಾಕ್ ಟು ಏನ್ಷಿಯಂಟ್ ಟೈಮ್ಸ್. ಅಂದರೆ ಪ್ರಾಚೀನ ಕಾಲದ ಶ್ರೀಮಂತ ಸಾಹಿತ್ಯ ಮತ್ತು ಐತಿಹಾಸಿಕ ಪರಂಪರೆಯ ಕಾರಣದಿಂದ ಭಾರತವು 6 ಭಾಷೆಗಳ ಶಾಸ್ತ್ರೀಯ ಭಾಷೆಗಳಿಂದ ಗುರುತಿಸಿದೆ. 6 ಭಾಷೆಗಳ ಜೊತೆಗೆ ಮತ್ತೆ 4 ಭಾಷೆಗಳಿಗೂ ಶಾಸ್ತ್ರೀಯ ಭಾಷೆಗಳನ್ನು ಗುರುತಿಸಿದೆ. ಅದು ಪಾಲಿ, ಅಸ್ಸಾಮಿ, ಮರಾಠಿ. ಅವನ್ನ ನಾನು ಮುಂದಿನ ಕ್ಲಾಸಲ್ಲಿ ಮತ್ತೆ ಅವು ಸಪ್ರೇಟಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ದೀಸ್ ಲ್ಯಾಂಗ್ವೇಜಸ್ ಅಂತಂದರೆ ಈ 6 ಭಾಷೆಗಳು ಯಾವ ಅಂದರೆ ತಮಿಳು, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಒಡಿಯಾ ಆಗಿದ್ದಾವೆ. ಅಂತಂದರೆ ತಮಿಳು, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಒಡಿಯಾ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನ ಪಡೆದ ಭಾಷೆಗಳಾಗಿವೆ. ಇಲ್ಲಿ ಇಯರು ಭಾಳ ಇಂಪಾರ್ಟೆಂಟು. 2014ರಲ್ಲಿ ತಮಿಳು ಭಾಷೆ ಕೊಟ್ಟರೆ 2008ರಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ನೀಡಲಾಗಿದೆ. ಆದರೆ ನಾವು ತಮಿಳು ಭಾಷೆ ಅಂದರೆ ಒಂದೊಂದೇ ಭಾಷೆಗಳ ಬಗ್ಗೆ ಸ್ವಲ್ಪ ಅದರ ಇಂಪಾರ್ಟೆನ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಮೊಟ್ಟ ಮೊದಲ ಭಾಷೆ ಯಾವುದು ಅಂತಂದರೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಪಡೆದಿದ್ದು ಅದು ತಮಿಳು ಭಾಷೆ. ಯಾವ ವರ್ಷದಲ್ಲಿ ಅಂದರೆ ಅದು 2004ರಲ್ಲಿ. ಇದು ಯಾವ ಸ್ಕ್ರಿಪ್ಟ್ ಫ್ಯಾಮಿಲಿ ಅಂತಂದರೆ ತಮಿಳ್ ಬ್ರಾಹ್ಮಿ ಡೆರಿವೇಟಿವ್ ಅಂದರೆ ಇದರ ಲಿಪಿ ತಮಿಳಿನ ಬ್ರಾಹ್ಮಿ ವ್ಯುತ್ಪನ್ನ ಅಥವಾ ವ್ಯುತ್ಪನ್ನವಾಗಿದೆ. ಇದರ ಲಿಟ್ರರಿ ಇತಿಹಾಸ ನೋಡೋದಾದರೆ ಇದರ ಸಾಹಿತ್ಯದ ಇತಿಹಾಸ ನೋಡೋದಾದರೆ ಓವರ್ 2000 ಇಯರ್ಸ್ ಎಗೋ ಅಂದರೆ 2 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಇದರ ಇತಿಹಾಸವಿದೆ. ನೋಟಬಲ್ ವರ್ಕ್ಸ್ ಅಂದರೆ ಇಲ್ಲಿ ಗಮನಾರ್ಹ ಕೃತಿಗಳು ಯಾವ ಅಂತಂದರೆ ತಿರುಕುಳ್ಳರು ಮತ್ತು ತೊಳಕೊಪ್ಪಿಯಂ, ಎಟು ತೋಗೈ, ಪಾತಿರುಪ್ತು, ಪತಿ ನೆಂಕಲಂಕು, ಶಿಲ್ಪಗದ್ದಿಗಾರಂ ಮತ್ತು ಮಣಿಮಗಲೈ ಇವು ತಮಿಳು ಭಾಷೆಯ ಗಮನಾರ್ಹ ಕೃತಿಗಳಾಗಿದ್ದಾವೆ. ಹಾಗಾದರೆ ಎವಲ್ಯೂಷನ್ ಆಫ್ ತಮಿಳ್ ಲ್ಯಾಂಗ್ವೇಜ್ ಅಂದರೆ ತಮಿಳು ಭಾಷೆಯು ಯಾವ ರೀತಿ ಯಾವ ವಿಕಸನಗೊಂಡಿತು ಅಂತಂದರೆ ದ ತಮಿಳ್ ಲ್ಯಾಂಗ್ವೇಜ್ ಇನ್ಫ್ಲುಯೆನ್ಸ್ಡ್ ದಿ ಎವಲ್ಯೂಷನ್ ಆಫ್ ಅದರ್ ಲ್ಯಾಂಗ್ವೇಜ್ ಲೈಕ್ ಮಲಯಾಳಂ, ಸಿನ್ನಾಲ ಆ್ಯಂಡ್ ಸೌತ್ ಏಷ್ಯನ್ ಲ್ಯಾಂಗ್ವೇಜಸ್. ಅಂದರೆ ಮಲಯಾಳಂ, ಸಿಂಹಳ ಮತ್ತು ಆಗ್ನೇಯ ಏಷ್ಯಾದ ಭಾಷೆಗಳಂತೆ ಇತರ ಭಾಷೆಗಳ ವಿಕಸನದ ಮೇಲೆ ಪ್ರಭಾವ ಬೀರುತ್ತೆ ಯಾವುದು ತಮಿಳು ಭಾಷೆಯು. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ಡೇಟು ಕೊಟ್ಟಿದ್ದಾನೆ. ಅಕ್ಟೋಬರ್ 12, 2004ರಂದು ತಮಿಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿತ್ತು. ಯಾಕಂದರೆ ಇದು 2000 ವರ್ಷಗಳಿಗಿಂತ ಹೆಚ್ಚು ಇತಿಹಾಸವನ್ನು ಹೊಂದಿದೆ ಈ ಭಾಷೆಗೆ. ಹಾಗಾಗಿಯೇ ಇಟ್ ಈಸ್ ದ ಫಸ್ಟ್ ಇಂಡಿಯನ್ ಲ್ಯಾಂಗ್ವೇಜ್ ಟು ರಿಸೀವ್ ಕ್ಲಾಸಿಕಲ್ ಸ್ಟೇಟಸ್. ಅಂತಂದರೆ ತಮಿಳು ಭಾಷೆ ಭಾರತದ ಮೊಟ್ಟ ಮೊದಲ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಪಡೆದ ಭಾಷೆಯಾಗಿದೆ. ತಮಿಳು ಭಾಷೆ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡೋದಾದರೆ ತಮಿಳ್ ಲ್ಯಾಂಗ್ವೇಜ್ ಕ್ಲಾಸಿಫೈಡ್ ಆಸ್ ಎ ದ್ರಾವಿಡಿಯನ್ ಲ್ಯಾಂಗ್ವೇಜ್. ಅಂದರೆ ಇದನ್ನು ತಮಿಳು ಭಾಷೆ ನಾವು ದ್ರಾವಿಡ ಭಾಷೆಗಳೆಂದು ಹೇಳ್ತೇವೆ. ನೆಕ್ಸ್ಟ್ ತಮಿಳ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ಸರ್ವೇ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇನ್ ದಿ ವರ್ಲ್ಡ್. ಅಂದರೆ ತಮಿಳು ಭಾಷೆಯನ್ನು ಆಲ್ಮೋಸ್ಟ್ ಪ್ರಪಂಚದ ಎಲ್ಲ ಕಡೆಯಲ್ಲೂ ಮಾತಾಡ್ತಾರೆ. ಅಂತಂದರೆ ಲಾಂಗೆಸ್ಟ್ ಅಂದರೆ ಅತಿ ಹೆಚ್ಚು ಮಾತನಾಡೋರು ಸಿಗೋದು ನಿಮಗೆ ಪ್ರಪಂಚದಾದ್ಯಂತ ಅಂದರೆ ಅದು ತಮಿಳು ಭಾಷೆ ಮಾತನಾಡೋರು. ದ ತಮಿಳ್ ಲ್ಯಾಂಗ್ವೇಜ್ ಡಿರೈವ್ಡ್ ಫ್ರಮ್ ಬ್ರಾಹ್ಮಿ ಸ್ಕ್ರಿಪ್ಟ್ ಎನ್ಕಂಪಸಸ್ ಸಾನ್ಸ್ಕ್ರಿಟ್ ರೈಟಿಂಗ್ ಆ್ಯಂಡ್ ವೆಟಿಲಿಟಿ ಸ್ಕ್ರಿಪ್ಟ್ ಅಮಂಗ್ ದ ಸಿಕ್ಸ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಅಂದರೆ ತಮಿಳ್ ಲ್ಯಾಂಗ್ವೇಜ್ ಈಸ್ ದ 6 ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಅಂತಂದರೆ 6 ಶಾಸ್ತ್ರೀಯ ಭಾಷೆಗಳಲ್ಲಿ ತಮಿಳು ಭಾಷೆಯು ಒಂದಾಗಿದೆ. ಇದರ ಫೇಮಸ್ ವರ್ಕ್ಸ್ ನಾವು ನೋಡಿದ್ವಿ. ತಮಿಳ್ ಸೈವಾಯಮಾನ್ಸ್, ಪ್ರತಾಪ ಮುದಿಲಾರ್ ಚೈತ್ರ ಮತ್ತು ಮಾಯಾವರಂ ವೇದನಂ ಪಿಳ್ಳೈ ಆಗಿದೆ. ಇದು ತಮಿಳು ಭಾಷೆಗೆ ಮಾಹಿತಿಯಾಗಿದೆ. ಅಂದರೆ ತಮಿಳು ಭಾಷೆನ ಯಾವ ರೀತಿ ವಿಕಸನಗೊಂಡಿತು ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ಆನ್ 6th June 2004 ತಮಿಳ್ ವಾಸ್ ಎಸ್ಟಾಬ್ಲಿಷ್ಡ್ ಆಸ್ ಎ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದರೆ 2004 ಜೂನ್ ಅಂದರೆ 6ನೇ ತಾರೀಕು ಅಂದರೆ 6th June 2004ರಲ್ಲಿ ತಮಿಳು ಭಾಷೆಯನ್ನು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎಂದು ಡಿಕ್ಲೇರ್ ಮಾಡಿದಾಗ
ಆಗಿನ ರಾಷ್ಟ್ರಪತಿ ಆಗಿದ್ರು ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಆ್ಯಂಡ್ ಈಸ್ ದ ಫಸ್ಟ್ ಲಿವಿಂಗ್ ಲ್ಯಾಂಗ್ವೇಜ್ ಟು ಬಿ ಗಿವನ್ ದಿಸ್ ಅಫಿಷಿಯಲ್ ಸ್ಟೇಟಸ್. ಇದು ಭಾಳ ಇಂಪಾರ್ಟೆಂಟು. ತಮಿಳು ಭಾಷೆ ಮೊಟ್ಟ ಮೊದಲ ಭಾಷೆಯಾಗಿದೆ ಯಾವುದು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆ. ಯಾವ ವರ್ಷದಲ್ಲಿ ವಿತ್ ಡೇಟ್ ಕೇಳಿದ್ರು 6 ಜೂನ್ 2004. ಆಗಿನ ಪ್ರೆಸಿಡೆಂಟ್ ಯಾರಾಗಿದ್ದ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಆಗಿನ ರಾಷ್ಟ್ರಪತಿಗಳಾಗಿದ್ದರು. ತಮಿಳು ಭಾಷೆಗೆ ಸ್ಥಾನಮಾನ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಿದಾಗ. ನೆಕ್ಸ್ಟ್ ಎರಡನೇ ಭಾಷೆ ತಗೊಳೋದಾದರೆ ಅದು ಸಂಸ್ಕೃತ ಭಾಷೆ, ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್. ಯಾವ ವರ್ಷದಲ್ಲಿ ಅಂದರೆ 2005ರಲ್ಲಿ ನೀಡಲಾಗಿದೆ. ಈ ಸಂಸ್ಕೃತ ಭಾಷೆ ಸ್ಕ್ರಿಪ್ಟ್ ಫ್ಯಾಮಿಲಿ ಅಂದರೆ ಲಿಪಿ ಕುಟುಂಬ ಯಾವುದಂದರೆ ಬ್ರಾಹ್ಮಿ ಡಿರಿವೇಟಿವ್ ದೇವನಗಿರಿ ಅಂದರೆ ಬ್ರಾಹ್ಮಿ ವ್ಯುತ್ಪನ್ನದ ದೇವಂಗಿರಿ ಲಿಪಿ ಕುಟುಂಬವಾಗಿದೆ. ಇದರ ಸಾಹಿತ್ಯದ ಇತಿಹಾಸ ಅಂದರೆ ಲಿಟ್ರರಿ ಹಿಸ್ಟ್ರಿ ನೋಡೋದಾದರೆ ಓವರ್ 3000 ಇಯರ್ಸ್ ಅಂತಂದರೆ 3 ವರ್ಷಗಳಿಗಿಂತ ಹೆಚ್ಚಿದೆ. ಇದೊಂದು ಮಾನದಂಡ ಅಂತಂದರೆ ಈ ಸಂಸ್ಕೃತ ಭಾಷೆಗೆ 3 ವರ್ಷಗಳ ಇತಿಹಾಸವಿದೆ, ಹೆಚ್ಚಿನ ಇತಿಹಾಸವಿದೆ. ಇಲ್ಲಿ ನೋಟಬಲ್ ವರ್ಕ್ಸ್ ಅಂದರೆ ಗಮನಾರ್ಹ ಕೃತಿಗಳು ಯಾವ್ಯಾವು ಅಂತಂದರೆ ಸಂಸ್ಕೃತದಲ್ಲಿ ವೇದಸ್, ಉಪನಿಷತ್ಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ, ವ್ಯಾಕರಣ, ವೈದ್ಯಕೀಯ, ಖಗೋಳಶಾಸ್ತ್ರ, ಯೋಗ, ನೃತ್ಯ, ವಾಸ್ತುಶಿಲ್ಪ ಇತ್ಯಾದಿಗಳು. ಇವನ್ನೆಲ್ಲವೂ ನಾವು ಸಂಸ್ಕೃತ ಭಾಷೆಗಳನ್ನೇ ನೋಡ್ತೀವಿ. ಅದು ಎಸ್ಪೆಷಲಿ ರಾಮಾಯಣ, ಮಹಾಭಾರತ ಮತ್ತು ವೇದಗಳು, ಉಪನಿಷತ್ತುಗಳು ಇವು ಸಂಸ್ಕೃತ ಭಾಷೆಗಳಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಎವಲ್ಯೂಷನ್ ಅಂದರೆ ವಿಕಸನ ಹೇಗಾಯ್ತಂದರೆ ಇನ್ಫ್ಲೂಯೆನ್ಸ್ಡ್ ದಿ ಎವಲ್ಯೂಷನ್ ಆಫ್ ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್ ಲೈಕ್ ಹಿಂದಿ, ಬಾಂಗ್ಲಾ, ಮರಾಠಿ ಎಕ್ಸೆಟ್ರಾ. ಅಂದರೆ ಈ ಸಂಸ್ಕೃತ ಭಾಷೆಯ ವಿಕಸನವು ಹಿಂದಿ, ಬಾಂಗ್ಲಾ, ಮರಾಠಿ ಮುಂತಾದ ಇಂಡೋ ಆರ್ಯನ್ ಭಾಷೆಗಳ ವಿಕಾಸದ ಮೇಲೆ ಪ್ರಭಾವ ಬೀರುತ್ತೆ ಅಂತಂದರೆ ಇದೊಂದು ರೆಫರೆನ್ಸ್. ಅದು ಸಂಸ್ಕೃತ ಭಾಷೆ. ಈ ಸಂಸ್ಕೃತ ಭಾಷೆ ವಿಕಸನ ಯಾವ್ಯಾವ ಭಾಷೆ ವಿಕಸನ ಆಯ್ತು ಅಂದರೆ ಹಿಂದಿ, ಬಾಂಗ್ಲಾ, ಮರಾಠಿ ಮುಂತಾದ ಇಂಡೋ ಆರ್ಯನ್ ಭಾಷೆಗಳ ವಿಕಾಸದ ಮೇಲೆ ಸಂಸ್ಕೃತ ಭಾಷೆಯು ಪ್ರಭಾವ ಬೀರುತ್ತದೆ. ಇದಿಷ್ಟು ಸಂಸ್ಕೃತ ಭಾಷೆಯ ಮಾಹಿತಿಯಾಗುತ್ತೆ. ನೆಕ್ಸ್ಟ್ ಸಂಸ್ಕೃತ ಭಾಷೆ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನಾವು ನೋಡೋದಾದರೆ ದ ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ಬಿಲಾಂಗ್ಸ್ ಟು ಏನ್ಷಿಯಂಟ್ ಇಂಡೋ ಆರ್ಯನ್ ಲಿಂಗ್ವಲ್ ಕಾರ್ಪಸ್ ಸಾಂಸ್ಕ್ರಿಟ್, ಗ್ರೀಕ್, ಲ್ಯಾಟಿನ್ ಅಂತಂದರೆ ಇದು ಇಂಡೋ ಆರ್ಯನ್ ಭಾಷೆಗಳಿಗೆ ಸಂಬಂಧಪಟ್ಟಿದೆ. ಅದು ಸಂಸ್ಕೃತ, ಗ್ರೀಕ್ ಮತ್ತು ಲ್ಯಾಟಿನ್. ದ ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ಫಾರ್ಮ್ಸ್ ದ ರೂಟ್ ಆಫ್ ವೇರಿಯಸ್ ಸ್ಕ್ರಿಪ್ಟ್ಸ್ ದೇವನಗಿರಿ ಫಾರ್ ಹಿಂದಿ, ಶಾರದಾ ಇನ್ ನಾರ್ತ್ ಕಾಶ್ಮೀರ್, ಬೆಂಗಾಳಿ ಆ್ಯಂಡ್ ಗುಜರಾತ್ ಅಂತಂದರೆ ಈ ಸಂಸ್ಕೃತ ಭಾಷೆಯು ಬೇರೆ ಸ್ಕ್ರಿಪ್ಟ್ಸ್ಗೆ ಅಂದರೆ ಬೇರೆ ಲಿಪಿಗಳಿಗೆ ತಳಹದಿಯಾಗಿದೆ. ಯಾವುದು ಸಂಸ್ಕೃತ ಭಾಷೆ. ಅದು ಯಾವುದಂದರೆ ದೇವನಗಿರಿ ಫಾರ್ ಹಿಂದಿ ಅಂದರೆ ದೇವನಗಿರಿ ಫಾರ್ ಹಿಂದಿ ಭಾಷೆಗೆ, ಶಾರದಾ ಇನ್ ನಾರ್ತ್ ಕಾಶ್ಮೀರ್ ಅಂದರೆ ಶಾರದಾ ಇನ್ ಉತ್ತರ ಕಾಶ್ಮೀರ, ಬೆಂಗಾಳಿ ಮತ್ತು ಗುಜರಾತಿ ಭಾಷೆಗಳಿಗೆ ಸಂಸ್ಕೃತ ಲಿಪಿಯು ತಳಹದಿಯಾಗಿದೆ. ದ ಫೇಮಸ್ ವರ್ಕ್ಸ್ ಆಫ್ ಸಾಂಸ್ಕ್ರಿಟ್ ಲ್ಯಾಂಗ್ವೇಜಸ್ ಅಂದರೆ ಅದು ಋಗ್ವೇದ ಮತ್ತು ಅಭಿಜ್ಞ ಶಾಕುಂತಲಂ ಬೈ ಕಾಳಿದಾಸ, ರಾಮಾಯಣ ಬೈ ವಾಲ್ಮೀಕಿ, ಮಹಾಭಾರತ ಬೈ ವೇದವ್ಯಾಸ. ಇವು ಭಾಳ ಇಂಪಾರ್ಟೆಂಟ್. ನಾವು ಇತಿಹಾಸ ಹಿಸ್ಟ್ರಿ ಕ್ಲಾಸಸ್ ಎಲ್ಲ ಓದಿದ್ವಿ. ರಾಮಾಯಣ ಬೈ ವಾಲ್ಮೀಕಿ ಅದು ಸಂಸ್ಕೃತ ಭಾಷೆಯಲ್ಲೇ ಬರೆದಿದ್ದಾರೆ. ಮಹಾಭಾರತನೂ ಸಂಸ್ಕೃತ ಭಾಷೆಯಲ್ಲೇ ಬರೆದಿದ್ದಾರೆ. ಅಭಿಜ್ಞ ಶಾಕುಂತಲ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲೇ ಬರೆದಿದ್ದಾರೆ. ನೆಕ್ಸ್ಟ್ ಮೂರನೇ ಭಾಷೆ ನೋಡೋದಾದ್ರೆ ಅದು ಯಾವುದು ಅಂದರೆ ಕನ್ನಡ ಲ್ಯಾಂಗ್ವೇಜ್. ಅಂದರೆ ಕನ್ನಡ ಭಾಷೆಗೆ 2008ರಲ್ಲಿ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲಾಗಿತ್ತು. ಹಾಗಾದರೆ ಸ್ವಲ್ಪ ಕನ್ನಡ ಭಾಷೆ ಬಗ್ಗೆ ಇತಿಹಾಸ ನೋಡೋದಾದರೆ ದ ಸ್ಕ್ರಿಪ್ಟ್ ಯೂಸ್ಡ್ ಅಂದರೆ ಕನ್ನಡ ಭಾಷೆಯ ಸ್ಕ್ರಿಪ್ಟ್ ಲಿಪಿ ಬಳಕೆ ಯಾವುದಂದ್ರೆ ಅದು ಬ್ರಾಹ್ಮಿ ಡೆರಿವೇಟಿವ್ ಅಂದರೆ ಬ್ರಾಹ್ಮಿ ವ್ಯುತ್ಪನ್ನವಾಗಿದೆ. ಹಾಗಾದರೆ ಕನ್ನಡ ಭಾಷೆಯ ಸಾಹಿತ್ಯದ ಇತಿಹಾಸ ಲಿಟ್ರರಿ ಹಿಸ್ಟ್ರಿ ನೋಡೋದಾದರೆ ಓವರ್ 1500 ಇಯರ್ಸ್ ಆಗೋ ಅಂದರೆ 1500 ವರ್ಷಗಳಕ್ಕಿಂತ ಹೆಚ್ಚಿನ ಇತಿಹಾಸ ಹೊಂದಿದೆ ಯಾವುದು ಕನ್ನಡ ಭಾಷೆಗೆ. ದ ನೋಟಬಲ್ ವರ್ಕ್ಸ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಭಾಷೆಯ ಗಮನಾರ್ಹ ಕೃತಿಗಳು ಯಾವ್ಯಾವು ಅಂತಂದರೆ ವಚನ ಸಾಹಿತ್ಯ, ಬಸವ ಪುರಾಣ, ಸೂರ್ಯ ಸಿದ್ಧಾಂತ, ಚಾವುಂಡರಾಯ ಪುರಾಣ, ಕವಿರಾಜ ಮಾರ್ಗ ಇವು ಕನ್ನಡ ಭಾಷೆಗೆ ಅತ್ಯುನ್ನತ ಕೊಡುಗೆ ಅಥವಾ ಗಮನಾರ್ಹ ಕೃತಿಗಳೇ ಆಗಿದ್ದಾವೆ. ಕವಿರಾಜ ಮಾರ್ಗ, ಚಾಮುಂಡರಾಯ ಪುರಾಣ, ಬಸವ ಪುರಾಣ, ವಚನ ಸಾಹಿತ್ಯಗಳು. ಎವಲ್ಯೂಷನ್ ವಿಕಸನ ಆಫ್ ಕನ್ನಡ ಭಾಷೆ ಅಂತಂದರೆ ಕನ್ನಡ ಲ್ಯಾಂಗ್ವೇಜ್ ಇನ್ಫ್ಲೂಯೆನ್ಸ್ಡ್ ದಿ ಡೆವಲಪ್ಮೆಂಟ್ ಆಫ್ ಅದರ್ ಲ್ಯಾಂಗ್ವೇಜ್ ಲೈಕ್ ತೆಲುಗು, ಕೊಂಕಣಿ ಆ್ಯಂಡ್ ತುಳು ಅಂತಂದರೆ ಕನ್ನಡ ಭಾಷೆಯು ತೆಲುಗು, ಕೊಂಕಣಿ ಮತ್ತು ತುಳು ಮುಂತಾದ ಇತರ ಭಾಷೆಗಳ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತೆ ಯಾವುದು ಕನ್ನಡ ಭಾಷೆಯು. ನೆಕ್ಸ್ಟ್ ಕನ್ನಡ ಭಾಷೆ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನೋಡೋದಾದರೆ ಕನ್ನಡ ಲ್ಯಾಂಗ್ವೇಜ್ ಬಿಲಾಂಗ್ಸ್ ಟು ದ್ರಾವಿಡಿಯನ್ ಫ್ಯಾಮಿಲಿ ಅಂದರೆ
ಕನ್ನಡ ಭಾಷೆಯು ದ್ರಾವಿಡಿಯನ್ ಸದಸ್ಯ ಭಾಷೆಯಾಗಿದೆ. ಅಂತಂದರೆ ನಾವು ತಮಿಳು ಭಾಷೆಯನ್ನು ದ್ರಾವಿಡಿಯನ್ ಫ್ಯಾಮಿಲಿ ಅಂತ ನೋಡಿದ್ವಿ. ತಮಿಳು ಭಾಷೆ ಜೊತೆಗೆ ಕನ್ನಡನೂ ಕೂಡ ದ್ರಾವಿಡಿಯನ್ ಫ್ಯಾಮಿಲಿ, ಅಂದರೆ ದ್ರಾವಿಡ ಸದಸ್ಯ ಭಾಷೆಯಾಗಿದೆ ಯಾವುದು, ಕನ್ನಡ ಮತ್ತು ತಮಿಳು. ಕನ್ನಡ ಲ್ಯಾಂಗ್ವೇಜ್ ಎವಾಲ್ವ್ಡ್ ಫ್ರಮ್ ದಿ ಕದಂಬ ಸ್ಕ್ರಿಪ್ಟ್, ಅಂದರೆ ಕನ್ನಡ ಭಾಷೆಯ ವಿಕಸನವು ಕದಂಬ ಲಿಪಿ ಜೊತೆಗೆ ವಿಕಸನಗೊಳ್ಳುತ್ತದೆ. ಅಮಾಂಗ್ ದ ಸಿಕ್ಸ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ, ಅಂತಂದರೆ 6 ಶಾಸ್ತ್ರೀಯ ಭಾಷೆಗಳಲ್ಲಿ ಕನ್ನಡ ಭಾಷೆಯನ್ನು ಕೂಡ ಒಂದು. ದ ಫೇಮಸ್ ವರ್ಕ್ಸ್ ಅಂತಂದರೆ ಅವು ಯಾವ್ಯಾವ ಅಂತಂದರೆ ಕವಿರಾಜ ಮಾರ್ಗಮೈ ನೃಪತುಂಗ, ಮತ್ತು ಮುದ್ರಾ ಮಂಜುಷಾ ಬೈ ಕೆಂಪು ನಾರಾಯಣ, ಮತ್ತು ಸಗಂಧಿಕ ಪರಿಣಯ ಬೈ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಇವು ಕನ್ನಡದ ಫೇಮಸ್ ವರ್ಕ್ಸ್ ಆಗಿದ್ದಾವೆ. ಕವಿರಾಜ ಮಾರ್ಗಮೈ ನೃಪತುಂಗ, ಮುದ್ರಾ ಮಂಜುಷಾ ಬೈ ಕೆಂಪು ನಾರಾಯಣ ಮತ್ತು ಸಗಂಧಿಕ ಪರಿಣಯ ಬೈ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಇದಿಷ್ಟು ಕನ್ನಡ ಭಾಷೆಯ ಮಾಹಿತಿಯಾಗಿದೆ. 4ನೇ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಪಡೆದ ಭಾಷೆ ಯಾವುದಂದ್ರೆ ಅದು ತೆಲುಗು ಲ್ಯಾಂಗ್ವೇಜ್. ಯಾವ ವರ್ಷದಲ್ಲಿ ಅಂದರೆ 2008ರಲ್ಲಿ. ಇಲ್ಲಿ ಭಾಳ ಇಂಪಾರ್ಟೆಂಟ್, 2008ರಲ್ಲಿ 2 ಭಾಷೆಗಳಿಗೆ ಸ್ಥಾನಮಾನ ನೀಡಲಾಯಿತು, ಅದು ತೆಲುಗು ಮತ್ತು ಕನ್ನಡ. ಹಾಗಾದರೆ ತೆಲುಗು ಭಾಷೆ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ, ದ ಸ್ಕ್ರಿಪ್ಟ್ ಯೂಸ್ಡ್, ಅಂದರೆ ತೆಲುಗು ಭಾಷೆಯಲ್ಲಿ ಯಾವ ಲಿಪಿ ಬಳಕೆ ಮಾಡ್ತೀವಿ ಅಂದರೆ ಬ್ರಾಹ್ಮಿ ಡೆರಿವೇಟಿವ್, ಅಂದರೆ ಬ್ರಾಹ್ಮಿ ಉತ್ಪನ್ನ ಭಾಷೆ ಲಿಪಿಯನ್ನು ಬಳಕೆ ಮಾಡ್ತೀವಿ. ಇದರ ಲಿಟ್ರರಿ ಹಿಸ್ಟ್ರಿ ನೋಡೋದಾದರೆ, ಅಂದರೆ ತೆಲುಗು ಭಾಷೆಯ ಸಾಹಿತ್ಯದ ಇತಿಹಾಸ ನೋಡೋದಾದರೆ ಓವರ್ 1000 ಇಯರ್ಸ್, ಅಂದರೆ 1000 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ. ಹಾಗಾದರೆ ತೆಲುಗು ಭಾಷೆಯ ನೋಟಬಲ್ ವರ್ಕ್ಸ್, ಅಂದರೆ ಗಮನಾರ್ಹ ಕೃತಿಗಳು ಯಾವ್ಯಾವು ಅಂತಂದರೆ ತೆಲುಗು ಭಾಗವತಂ, ರಂಗನಾಥ ರಾಮಾಯಣ, ಇವು ಗಮನಾರ್ಹ ಕೃತಿಗಳಾಗಿದ್ದಾವೆ ಯಾವ ತೆಲುಗು ಭಾಷೆಯಲ್ಲಿ. ನೆಕ್ಸ್ಟ್ ಎವಲ್ಯೂಷನ್, ವಿಕಸನ, ತೆಲುಗು ಭಾಷೆಯ ವಿಕಸನ ಏನಂತಂದರೆ ತೆಲುಗು ಲ್ಯಾಂಗ್ವೇಜ್ ಇನ್ಫ್ಲುಯೆನ್ಸ್ಡ್ ದಿ ಎವಲ್ಯೂಷನ್ ಆಫ್ ಅದರ್ ಲ್ಯಾಂಗ್ವೇಜಸ್ ಲೈಕ್ ಕನ್ನಡ, ಮರಾಠಿ ಆ್ಯಂಡ್ ಸೌತ್ ಈಸ್ಟ್ ಏಷ್ಯನ್ ಲ್ಯಾಂಗ್ವೇಜಸ್, ಅಂದರೆ ತೆಲುಗು ಭಾಷೆಯು ಕನ್ನಡ, ಮರಾಠಿ ಮತ್ತು ಆಗ್ನೇಯ ಏಷ್ಯಾದ ಇತರೆ ಭಾಷೆಗಳ ವಿಕಸನ ಮೇಲೆ ಪ್ರಭಾವ ಬೀರಿತು. ಯಾವುದು, ತೆಲುಗು ಭಾಷೆಯು ಕನ್ನಡ, ಮರಾಠಿ ಮತ್ತು ಆಗ್ನೇಯ ಏಷ್ಯಾದ ಇತರ ಭಾಷೆಗಳ ವಿಕಸನದ ಮೇಲೆಯೂ ಪ್ರಭಾವ ಬೀರಿದೆ ತೆಲುಗು ಭಾಷೆಯು. ಇದನ್ನು ಕೂಡ ಅಷ್ಟೇ, ತೆಲುಗು ಭಾಷೆ ಇಸ್ ಆಲ್ಸೋ ಎ ದ್ರವಿಡಿಯನ್ ಲ್ಯಾಂಗ್ವೇಜ್. ಕನ್ನಡ, ತೆಲುಗು, ತಮಿಳು ಇವೆಲ್ಲ ದ್ರವಿಡಿಯನ್ ಲ್ಯಾಂಗ್ವೇಜಸ್. ನೆಕ್ಸ್ಟ್ ತೆಲುಗು ಆಸ್ ದ 3rd ಲಾರ್ಜೆಸ್ಟ್ ನಂಬರ್ ಆಫ್ ನೇಟಿವ್ ಸ್ಪೀಕರ್ಸ್ ಇನ್ ಇಂಡಿಯಾ, ಅಂದರೆ ಭಾರತದಲ್ಲಿ ತೆಲುಗು ಮಾತಾಡೋರು 3ನೇ ಅತಿ ಹೆಚ್ಚು ಭಾರತದಲ್ಲಿ ತೆಲುಗು ಮಾತಾಡ್ತಾರೆ. ತೆಲುಗು ಭಾಷೆಯು ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಆಂಧ್ರ ಪ್ರದೇಶ್, ಅಂದರೆ ಆಂಧ್ರ ಪ್ರದೇಶ ಮಾತೃಭಾಷೆಯಾಗಿದೆ ತೆಲುಗು ಭಾಷೆಯು. ಇದಿಷ್ಟು ತೆಲುಗು ಭಾಷೆ ಬಗ್ಗೆ ಮಾಹಿತಿಯಾಗಿದೆ. ನೆಕ್ಸ್ಟ್ ತೆಲುಗು ಭಾಷೆ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ನೋಡೋದಾದರೆ, ತೆಲುಗು ಈಸ್ ಕ್ಲಾಸಿಫೈಡ್ ಆಸ್ ಎ ದ್ರಾವಿಡಿಯನ್ ಲ್ಯಾಂಗ್ವೇಜ್, ಅಂದರೆ ನಾವು ತೆಲುಗು ಭಾಷೆಯನ್ನು ದ್ರಾವಿಡ ಭಾಷೆ ಎಂದು ಗುರುತಿಸಿದ್ದೇವೆ. ಅಮಾಂಗ್ 6 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ, ಅಂದರೆ 6 ಶಾಸ್ತ್ರೀಯ ಭಾಷೆ ಸ್ಥಾನಮಾನದಲ್ಲಿ ತೆಲುಗು ಭಾಷೆಯು ಕೂಡ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲಾಗಿದೆ. 3 ಮೇಜರ್ ಡೈಲೆಕ್ಟ್ಸ್ ಯಾವ ಅಂತಂದರೆ ತೆಲಂಗಾಣ, ಆಂಧ್ರ ಮತ್ತು ರಾಯಲಸೀಮಾ ಡೈಲೆಕ್ಟ್. ತೆಲಂಗಾಣ, ಆಂಧ್ರ, ರಾಯಲಸೀಮಾವು ಡೈಲೆಕ್ಟ್ ಆಗಿದೆ ತೆಲುಗಿನ. ಅಂದರೆ ಫೇಮಸ್ ವರ್ಕ್ಸ್ ಇನ್ ತೆಲುಗು ಲ್ಯಾಂಗ್ವೇಜ್ ಅಂದರೆ ಮೊದಲೇದು ರಾಜಶೇಖರ ಚರಿತಮ್ ಬೈ ಕಂಡುಕರಿ ವೀರಸಲಿಂಗಮ, ರಾಮಾಯಣ ಬೈ ರಾಮಾಯಣ ಕಲ್ಪ ವೃಕ್ಷಮ ಬೈ ವಿಶ್ವನಾಥ ಸತ್ಯನಾರಾಯಣ, ಮಹಾಪ್ರಸ್ಥಾನಂ ಬೈ ಶ್ರೀರಂಗ ಶ್ರೀನಿವಾಸರಾವ್, ಅಂದರೆ ಇವು ಫೇಮಸ್ ವರ್ಕ್ಸ್ ಆಫ್ ತೆಲುಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವೀಡಿಯೋಸಿಗೆ ನಮ್ಮ ನವದಿಕ್ಸೂಚಿ ಅಕಾಡೆಮಿಗೆ ನಿಮ್ಮ ಸಹಕಾರ ಮತ್ತು ಬೆಂಬಲ ನಮಗೆ ಅತ್ಯಗತ್ಯವಾಗಿದೆ. ಮುಂದಿನ ಕ್ಲಾಸಲ್ಲಿ ನಾವು ಉಳಿದ ಶಾಸ್ತ್ರೀಯ ಭಾಷೆಗಳಾದ ಒಡಿಯಾ, ಮಲಯಾಳಂ ಮತ್ತು ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಂ, ಬೆಂಗಾಳಿ ಭಾಷೆಗಳ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.